ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಜನನಿ ಲೋಕೇಶ್. ಸೊ ಎಷ್ಟೋ ದಿನ ಆದ್ಮೇಲೆ ನಾನು ಒಂದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಇವತ್ ಏನ್ ಸ್ಪೆಷಲ್ ಅಂದ್ರೆ ಎಪಿಸೋಡ್ 1 ಆಫ್ ಕುಕಿಂಗ್ ವಿತ್ ಜನನಿ. ಕುಕಿಂಗ್ ವಿತ್ ಜನನಿ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ನಾನು ಏನ್ ಕುಕ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಇದೆ. ಸೊ ಒಂದು ಚಿಕನ್ ಚಾಪ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನ ಡಿಸೈಡ್ ಆಗಿಲ್ಲ. ಒಂದ್ ಮಾತ್ರ ನಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅನ್ಕೊಂಡಿದೀನಿ. ಬೆಳ್ಳುಳ್ಳಿ ಚಿಕನ್ ಕಬಾಬ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಎರಡು 1 kg ತರಿಸಿ ಇಟ್ಕೊಂಡಿದೀನಿ. ಬೇಗ ಬೇಗ ರೆಡಿ ಮಾಡೋಣ, ಆಮೇಲೆ ತಿನ್ನೋಣ. ಹೇಗ್ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಗೊತ್ತಿದ್ರೆ ನೀವು ಮಾಡ್ಕೊಂಡು ತಿಂದಿರ್ತೀರ ಆಲ್ರೆಡಿ. ಗೊತ್ತಿಲ್ಲದೆ ಇರೋರು ನನ್ನ ವಿಡಿಯೋ ನೋಡ್ಕೊಂಡು ನೀವು ಮಾಡ್ಕೊಡ್ತೀನಿ, ಓಕೆನಾ? ಸೊ ಇದೊಂದು kg ಚಿಕನ್ ಇದೆ. ಅಂದ್ರೆ ನಮ್ಮ ಮನೇಲಿ ನಾಟಿ ಕೋಳಿ ಯೂಸ್ ಮಾಡೋದು. ಕಬಾಬ್ಗೆ ಅಂತ ನಾನು ಸಪರೇಟ್ ಬಾಯ್ಲರ್ ಚಿಕನ್ ನ ತರಿಸಿ 1 kg ಅದನ್ನು ಇಟ್ಕೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ಈಗ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬೈ. ಸೊ ಈಗ ನಾನು ಫಸ್ಟ್ ಬೆಳ್ಳುಳ್ಳಿ ಕಬಾಬ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನು ಅಂತ ಅಂದ್ರೆ ಇದು ಬೆಳ್ಳುಳ್ಳಿನ ನಾನು ಒಂದ್ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತೆ ಶುಂಠಿನೂ ಅಷ್ಟೇ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದ್ ಸ್ವಲ್ಪ. ಮತ್ತೆ ಚಕ್ಕೆ ಲವಂಗ, ಕರ್ಬೇವು ಮತ್ತೆ ಗ್ರೀನ್ ಚಿಲ್ಲಿ, ಇಷ್ಟನ್ನು ಫಸ್ಟ್ ನಾವು ಚೆನ್ನಾಗಿ ರುಬ್ಕೋಬೇಕು. ಸೊ ಅದು ಹೇಗೆ ರೆಡಿ ಮಾಡಿದ್ದೀನಿ ಅಂದ್ರೆ, ಸೊ ಅಷ್ಟೊತ್ತಿಗೆ ನಾನು ನಾಟಿ ಕೋಳಿ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಹಂಗೆ ಒಗ್ಗರಣೆಗೆ ಹಾಕಕ್ಕಾಗಲ್ಲ ಚಿಕನ್. ಅದನ್ನ ಫಸ್ಟ್ ಬೇಯಿಸ್ಕೋಬೇಕು ಚಿಕನ್, ಆಮೇಲೆ ನಾವು ಏನೇ ಒಗ್ಗರಣೆ ಹಾಕೋಬೇಕು. ಸೊ ನಾನು ಈಗ ಜಸ್ಟ್ ಒಂದು ಒಗ್ಗರಣೆ ಮಾಡಿ ಚಿಕನ್ ಒಂದು 5 ಕೂಗು ಕೂಗಿಸ್ಕೊತೀನಿ. ಸೊ ಅದನ್ನ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಈಗ ಆಯಿಲ್ ಆ್ಯಡ್ ಮಾಡೋಣ. ಇಷ್ಟೇ ಸಾಕು, ಜಸ್ಟ್ ಒಂದು ಈರುಳ್ಳಿ ಒಗ್ಗರಣೆ ಮಾಡೋಕ್ಕೆ. ಸೊ ನಾನೀಗ ಆನಿಯನ್ ಹಾಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡೋಣ. ಈಗ ಚೂರು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ರೋಸ್ಟ್ ಆಗಿದೆ. ಈಗ ಚಿಕನ್ನ ಹಾಕೊಳ್ಳೋಣ. ಸೊ ಚಿಕನ್ ಹಾಕಿ ಆಯಿತು. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಒಂದು 5 ನಿಮಿಷ ಹೀಗೆ ಏನಂತಾರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಅದು ಎಣ್ಣೆ ಹಾಗೆ ಒಂದು 5 ನಿಮಿಷ ಫ್ರೈ ಆಗಲಿ. ಅದಾದ್ಮೇಲೆ ಒಂಚೂರು ವಾಟರ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಹಾಕಿಸ್ಕೊತೀನಿ ನಾನು. ಅಂತವರೆಗೂ ನಾನು ಮ್ಯಾರಿನೇಟ್ ಮಾಡಿಬಿಡ್ತೀನಿ ಕಬಾಬ್ಗೆ. ಬನ್ನಿ. ಸೊ ಕಬಾಬ್ಗೆ ಬೇಕಾದಂಥ ನಾನು ಆವಾಗಲೇ ತೋರಿಸಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಅದನ್ನ ರುಬ್ಕೊಳ್ಳೋಣ. ನಾನೊಂಚೂರು ವಾಟರ್ನ ಆ್ಯಡ್ ಮಾಡ್ತೀನಿ ಅದಕ್ಕೆ, ಅದು ನೀಟಾಗಿ ಸ್ಮೂತ್ ಪೇಸ್ಟ್ ಆಗಲಿ ಅಂತ. ಇಲ್ಲಾಂದ್ರೆ ಅದು ಬಾಯಿಗೆ ಹಂಗೆ ಸಿಗುತ್ತೆ ತಿಂತ ಆ ಥರ ನಮ್ಗೆ ಇಷ್ಟ ಆಗಲ್ಲ. ಸೊ ಒಂಚೂರು ನೀರು ಆ್ಯಡ್ ಮಾಡಿದ್ರೆ ನೀಟ್ ಕಂಪ್ಲೀಟ್ ಪೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಲಿಟಲ್ ವಾಟರ್ನ ಆ್ಯಡ್ ಮಾಡೋಣ. ಸೊ ಈಗ ಇದು ಕಂಪ್ಲೀಟ್ ಪೇಸ್ಟ್ ಆಗಿದೆ. ಈಗ ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಫಸ್ಟ್ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. 1 kg ಚಿಕನ್ಗೆ ಮಾಡ್ತಾ ಇರೋದು. 2 ಸ್ಪೂನು ಕಡಲೆ ಹಸಿಟ್ಟು, 4 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. 1 ರಿಂದ 1.5 ಸ್ಪೂನ್ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು, ಅಷ್ಟೇ ಸಾಕು. ಆಮೇಲೆ ಇದ್ರ ಜೊತೆಗೆ ನಾವು ಆವಾಗಲೇ ರುಬ್ಕೊಂಡಂತ ಒಂದು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡೋಣ. ಇದಕ್ಕೆ ಹಾಗೆ ನಾನು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಡ್ನ ಹಾಕೊಳ್ಳೋಣ ಅಷ್ಟೇ. ಸೊ ಕರ್ಡ್ನ ಆ್ಯಡ್ ಮಾಡ್ಕೊಂಡಿದೀವಿ. ಈಗ ಆಗ್ಲೇ ರುಬ್ಕೊಂಡಿದ್ದಂಥ ಒಂದು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ ಪೇಸ್ಟ್ ಜೊತೆಗೆ ಒಂದು ಎಗ್ ಮತ್ತೆ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ ಆಗಿದೆ. ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಸೊ ಈಗ ಚಿಕನ್ನ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮ್ಯಾರಿನೇಟ್ ಆಗಲಿ ಒಂದು 30 ಮಿನಿಟ್ಸ್. ಅಷ್ಟರಲ್ಲಿ ನಾನು ಚಾಪ್ಸು ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಸೊ ಈಗ ಚಿಕನ್ ಗ್ರೇವಿ ಮಾಡಬೇಕು. ಅದಕ್ಕೆ ಯಾವ್ದು ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಬಟ್ ನನ್ಗೆ ಹೆಂಗೆ ಅನ್ಸುತ್ತೆ ಅದೇ ಥರ ಯಾವುದಾದ್ರು ಮಸಾಲ ಹಾಕಿ ರುಬ್ಬಿ ಹಾಕಿ ಮಾಡ್ತೀನಿ. ಅದಕ್ಕೆ ಅದೆಲ್ಲ ಆದಮೇಲೆ ಏನಾನ ಹೆಸರು ಕೊಡ್ಬೇಕಾದ್ರೆ ನಾನೇ ಕೊಡ್ತೀನಿ, ಇಲ್ಲಾಂದ್ರೆ ನೀವೇ ಕೊಟ್ಬಿಡಿ. ಸೊ ನಾನು ಮಾಡುವಂತಹ ಚಿಕನ್ ಗ್ರೇವಿ ಅಂತ ಸದ್ಯಕ್ಕೆ ಕರೆಯೋಣ. ಸೊ ಚಿಕನ್ ಗ್ರೇವಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಈಗ ಫಸ್ಟ್ ನಾವು ಒಂದು ಮಿಕ್ಸ್ಚರ್ನ ರೆಡಿ ಮಾಡಬೇಕು. ಅದಕ್ಕೆ ನಾನು ಫಸ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ,
ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ನೀವು ಕರೆಕ್ಟಾಗಿ ಆ್ಯಡ್ ಮಾಡಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಎಷ್ಟು ಆ್ಯಡ್ ಮಾಡಿರ್ತೀರೋ ಅದೇ ಥರ ಪುದೀನ ಆ್ಯಡ್ ಮಾಡಬೇಕು. ಪುದೀನ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬ್ಲ್ಯಾಕ್ ಪೆಪ್ಪರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಪೆಪ್ಪರ್ ಗ್ರೇವಿ ಥರ ಬರಲಿ ಅಂತ. ಸೊ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಜೊತೆಗೆ ನಾನು ಇಲ್ಲಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಶುಂಠಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಒಂದು ಈ ಕೈಯಾಗಷ್ಟು ಶುಂಠಿ, ಇದ್ರ ಜೊತೆಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಬೇಕು. ಗಾರ್ಲಿಕ್ ಕೂಡ ನೀವು ಅದನ್ನು ನಾನು ಜಜ್ಜಿನೇ ಹಾಕ್ಕೊಡೋದು, ಬಿಕಾಸ್ ಅದು ನೀಟಾಗಿ ಮಿಕ್ಸರಲ್ಲಿ ನೀಟಾಗಿ ಅದು ಗ್ರೈಂಡ್ ಆಗಿಲ್ಲ ಅಂದರೆ ಇಲ್ಲಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ರೆ ಅಲ್ಲಿ ನೀಟಾಗಿ ಅದು ಗ್ರೈಂಡ್ ನೀಟಾಗಿ ಆಗುತ್ತೆ, ಪೇಸ್ಟ್ ಥರ ಬರುತ್ತೆ. ಇಲ್ಲ ಅಂತಂದರೆ ಬಾಯಿಗೆ ಸಿಗುತ್ತೆ. ಅದಕ್ಕೆ ಸೊ 2 ಕುಟ್ಟಿ ಜಜ್ಜಿ ಹಾಕ್ಕೊಳ್ಳೋಣ. ಸೊ ಈಗ ಬೆಳ್ಳುಳ್ಳಿ ನೀಟಾಗಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ಅದನ್ನು ಮಿಕ್ಸಿಗೆ ಆ್ಯಡ್ ಮಾಡೋಣ. ಎಲ್ಲ ಜೊತೆಗೆ ರುಬ್ಕೊಂಬಿಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗಲ್ಲ. ನಮ್ಮ ಮಮ್ಮಿ ಆದರೆ ಎಲ್ಲ ಸಪ್ರೇಟ್ ರುಬ್ಕೋತಾರೆ. ಸೊ ಆಗಿದೆ. ಈಗ ಇದನ್ನು ನೀಟಾಗಿ ಕಂಪ್ಲೀಟ್ ಪೇಸ್ಟ್ ಮಾಡೋಣ. ಸೊ ಈಗ ನಾನು ಗ್ರೇವಿ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಅದಕ್ಕೆ ನಾನು ಆನಿಯನ್ ಆ್ಯಡ್ ಮಾಡಿದ್ದೀನಿ. ಇದ್ರ ಆನಿಯನ್ ಕುಕ್ ಆಗಬೇಕು. ಇದ್ರ ಜೊತೆಗೆ ನಾವು ಕರ್ಬೇವನ್ನ ಹಾಕ್ಕೊತೀನಿ. ಕರ್ಬೇವನ್ನ ಆ್ಯಡ್ ಮಾಡ್ಕೊತೀನಿ. ಆನಿಯನ್ ನೀಟಾಗಿ ಫ್ರೈ ಆಗಬೇಕು. ಸೊ ಈಗ ಒಂಚೂರು ಕಲರ್ ಚೇಂಜ್ ಆಗಿದೆ. ಈಗ ನಾವು ಅದಕ್ಕೆ ಅರಿಶಿನ ಜೊತೆಗೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡೋಣ. ಹಂಗೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಈಗ 1 ಮಿನಿಟ್ ಇದು ಹಿಂಗೆ ಬಿಟ್ಟು ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಸೊ ಈಗ ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂಚೂರು 1 ಮಿನಿಟ್ ಹಿಂಗೆ ಚಿಕನ್, ಅಂದರೆ ಇದು ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋ ಚಿಕನ್ನು, 5 ವಿಸಲ್ಸ್ ಏನು ಹಾಕ್ಸ್ಕೊಂಡಿದ್ದೆ ಅದೇ ಚಿಕನ್ನ ನಾನು ಇವಾಗ ಆ್ಯಡ್ ಮಾಡಿರೋದು. ಈಗ 1 ಮಿನಿಟ್ ಇದು ಆಗಲಿ, ಆಮೇಲೆ ಮಸಾಲ ಆ್ಯಡ್ ಮಾಡೋಣ. ನಾನು ಆ ಮಸಾಲನ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದೊಂಚೂರು ಕುದಿ ಬರಲಿ. ಅದು ಕುದಿ ಬರ್ತಾ ಇದೆ. ಈಗ ಉಪ್ಪು ಹಾಕೋಣ. ನಮ್ಮ ಮನೇಲಿ ನಾವು ಕಲ್ಲುಪ್ಪೆ ಯೂಸ್ ಮಾಡೋದು. ಸೊ ಸಾಕು, ಬೇಕಾದ್ರೆ ನಮ್ಮ ಮಮ್ಮಿ ಗೈಡೆನ್ಸ್ ಪೂರ್ತಿ ಮಾಡ್ತೀನಿ. ನಂಗೆ ಉಪ್ಪು ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ. ಅಂದರೆ 1 ಟೈಮ್ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ, 1 ಟೈಮ್ ಕಮ್ಮಿ ಹಾಕ್ಬಿಟ್ಟಿರ್ತೀನಿ. ಅದಕ್ಕೆ ಉಪ್ಪು ಮಾತ್ರ ಮಮ್ಮಿ ಹತ್ರ ಹೇಳಿಸ್ಕೊಂಡೆ ಹಾಕ್ತೀನಿ. ಸೊ ಈಗ ಅದು ನೀಟಾಗಿ ಕುದಿ ಬರಬೇಕು, ನೀಟಾಗಿ ಫ್ರೈ ಆಗಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡಬೇಕು, ಅದನ್ನು ನಾನು ಹೇಳ್ತೀನಿ. ನಾನೀಗ ಇದಕ್ಕೆ ಎವರೆಸ್ಟ್ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಾಕಿಷ್ಟೇ. ಸೊ ನಾನೀಗ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಂಗೆ ಜಸ್ಟ್ ಒಂದು ಮಿಕ್ಸ್ ಕೊಡೋಣ. ಗ್ರೇವಿ ಕ್ರೀಮಿಯಾಗಿ, ಅಂದರೆ ಸ್ವಲ್ಪ ಮಂದ ಗ್ರೇವಿ ಬೇಕು ಅಂತ ನಾನು ಮಿಲ್ಕಿ ಮಿಸ್ಟ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂಚೂರು ಆ್ಯಡ್ ಮಾಡ್ತೀನಿ. ನಿಮಗೆ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ ನೀವು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಸಾಕು. ಸೊ ಇದು ಆ್ಯಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಸ್ವಲ್ಪ ಮಂದ ಬರುತ್ತೆ, ಕ್ರೀಮಿ ಟೆಕ್ಸ್ಚರ್ ಥರ ತುಂಬ ಚೆನ್ನಾಗೂ ಬರುತ್ತೆ. ನೀವು ಮೊಸರನ್ನ ಕೂಡ ಆ್ಯಡ್ ಆನ್ ಮಾಡ್ಕೋಬೋದು ಇದ್ರ ಬದಲು, ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ. ಅದು ಇಲ್ಲ ಅಂದರೆ ನೀವು ಗೋಡಂಬಿನ ಒಂದು ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ರುಬ್ಬಿ ಕೂಡ ಹಾಕೋಬೋದು. ಇಲ್ಲ ಹಾಗೆ ಹಾಕಿದ್ರೂ ಕೂಡ ಕ್ರೀಮಿ ಆಗುತ್ತೆ. ಫ್ರೆಶ್ ಕ್ರೀಮ್ ಮೊಸರು ಎರಡೂ ಇಲ್ಲಾಂದರೆ ಗೋಡಂಬಿ ಕೂಡ ಯೂಸ್ ಮಾಡ್ಬೋದು. ಓಕೆ, ಈಗ ಅದು ಕಂಪ್ಲೀಟ್ ಕುಕ್ ಆಗೋಕ್ಕೆ ಒಂದು 20 to 25 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಸೊ ಗ್ರೇವಿಗೆ ಇನ್ನೂ ಒಂದು ನಾನು ಮರ್ತೋದೆ. ಈಗ ಅದನ್ನು ಆ್ಯಡ್ ಮಾಡೋಣ. ಒಂಚೂರು ಕಸ್ತೂರಿ ಮೇಥಿ ಮತ್ತು ಒಂದು ಪೂರ್ತಿ ನಿಂಬೆಹಣ್ಣನ್ನ ಹಾಕೋಬೇಕು, ನಿಂಬೆಹಣ್ಣು ರಸ. ಸೊ ಬನ್ನಿ ಆ್ಯಡ್ ಮಾಡೋಣ. ಪೂರ್ತಿ ನಿಂಬೆಹಣ್ಣನ್ನ ಹಾಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾವು ಕಬಾಬ್ ಮಾಡಿಬಿಡೋಣ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಕಬಾಬ್ ಮಾಡೋಣ. ಗೈಸ್, ನಮ್ಮ ಮಮ್ಮಿ ಕೈಯಲ್ಲಿ ಟೇಸ್ಟ್ ಮಾಡಿಸ್ತೀನಿ. ನಾನು ಗ್ರೇವಿ ಆಗೈತೆ ಇನ್ನೂ ಇದೆ. ನಮ್ಮ ಮಮ್ಮಿ ಟೇಸ್ಟ್ ಮಾಡ್ತಾರೆ. ಹೇಗೈತೆ? ಇನ್ನೊಂಚೂರು ಖಾರ ಹಾಕ್ಬೇಕಾ? ಓಕೆ, ಕಲಿಯೋಣ. ಇಲ್ಲ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋದಿಲ್ಲ. ಇನ್ನೆಲ್ಲ ಕರೆಕ್ಟಾಗೈತೆ. ಸೊ ಇನ್ನೊಂಚೂರು ಖಾರ ಆ್ಯಡ್ ಮಾಡಿದ್ದೀನಿ.
ಗ್ರೇವಿ ಕರೆಕ್ಟ್ ಆಗೈತಾ? ಗ್ರೇವಿ ಚೆನ್ನಾಗಿತ್ತು. ಗ್ರೇವಿ ಇಷ್ಟು ಹಾಂ, ಓಕೆ ಪಾಸ್. ಆಲ್ರೆಡಿ ಕಬಾಬ್ ಹಾಕ್ತಾ ಇದ್ದೀನಿ. ಚಿಕನ್ನ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಅದಕ್ಕೆ ಹಾಕಿರಿ, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೋಯಾ ಕಬಾಬ್ ಎಲ್ಲ ರೆಡಿ ಆಯಿತು, ಎಲ್ಲ ಕಬಾಬ್ ಬಂದಿದೆ. ಈಗ ಕುತ್ಕೊಂಡು ತಿನ್ನೋದಷ್ಟೇ. ಓಕೆ, ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇದೇ ಥರ ಕುಕಿಂಗ್ ವ್ಲಾಗ್ಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ಸ್ ಮೇಲೆ ನೆಕ್ಸ್ಟ್ ಕುಕಿಂಗ್ ವ್ಲಾಗ್ ಮಾಡಲಾ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ಮತ್ತೆ ಹೊಸ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.